ಕಟ್ಟಿಸ್ತು ಧರಣಿ ಸತ್ಯಾಗ್ರಹ ಉದ್ದೇಶ ಸರ್ ಉದ್ದೇಶ ಒಂದೇ ಸರ್. ಏನು ಬೆಂಗಳೂರು ನಗರವನ್ನು ಸ್ವಚ್ಛ ಮಾಡ್ತಾ ಇರುವಂತ ಆಟೋ ಟಿಪ್ಪರ್ ಚಾಲಕರು ಹಾಗೂ ಮತ್ತು ಕಾಂಪ್ಯಾಕ್ಟ್ ಚಾಲಕ ಸಹಾಯಕರು ಇದನ್ನ ಮುಂದಿಟ್ಟುಕೊಂಡೇ ನಾವು ಇವತ್ತು ಈ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸರ್. ಅದು ಪ್ರತಿಭಟನೆ ಅಂತಂದ್ರೆ ನಾವು ಕೆಲಸ ಏನಿದೋ ಆ ಕೆಲಸ ಮಾಡಿಕೊಂಡು ಶಾಂತಿಯುತವಾಗಿ ನಾವು ಇವತ್ತು ಈ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸರ್. ಯಾವುದೇ ರೀತಿ ಸಾರ್ವಜನಿಕರಿಗೆ ತೊಂದರೆ ಮಾಡ್ದಂಗೆ ಈ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸರ್. ಏನಕ್ಕಪ್ಪ ಅಂತಂದ್ರೆ ನಮ್ಮ ಬೇಡಿಕೆ ಒಂದೇ, ನಮ್ಮನ್ನೇ ಕೂಡ ಕಾಯಂ ಮಾಡಬೇಕು, ವಿಲೀನಗೊಳಿಸಬೇಕು ಅನ್ನೋದೇ ನಮ್ಮ ಮೇನ್ ಉದ್ದೇಶ ಸರ್. ಏನಿವತ್ತು ನಮ್ಮ ಜೊತೆಯಲ್ಲಂತ ಕೆಲಸ ಮಾಡ್ತಾ ಇರೋಂಥ ನಮ್ಮ ಅಕ್ಕ ತಂಗಿರಿಗೆ ಕೆಲಸಗಳು ಇವಾಗ ಪ್ರಕ್ರಿಯೆ ನಡ್ತಾ ಇದೆಯೋ ನಮ್ಮನ್ನು ಕೂಡ ಅದೇ ತರ ಪರಿಗಣಿಸಿ ನಮಗೆ ಕೂಡ ಪರ್ಮನೆಂಟ್ ಆಗ್ಬೇಕನ್ನೋದೇ ನಮ್ದು ಮೇನ್ ಉದ್ದೇಶ ಆಗಿರ್ತದೆ ಸರ್. ಹಂಗಾಗಿ ಇವತ್ತು ಕೆಲಸ ಮಾಡಿಕೊಂಡು ಯಾವುದೇ ಸಾರ್ವಜನಿಕ ತೊಂದರೆ ಆಗದಂಗೆ ಇವತ್ತು ನಾವು ಶಾಂತಿಯುತವಾಗಿ ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಸರ್. 13/3/2025 ಇವತ್ತೊಂದು ದಿವಸ ನಾವು ಶಾಂತಿಯುತವಾಗಿ ಯಾರಿಗೆ ತೊಂದರೆ ಮಾಡ್ದಂಗೆ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸರ್. ಯಾವ ನೇತೃತ್ವದಲ್ಲಿ ನಡೀತಾ ಇದೆ? ಹೌದು ಸರ್. ಈಗ ಸೋಮಘಟ್ಟ ಗಂಗಾಧರ್ ಸರ್, ಸೋಮಘಟ್ಟ ಗಂಗಾಧರ್ ಅವರ ಹೆಸರು ಸೋಮಘಟ್ಟ ಗಂಗಾಧರ್ ಸರ್ ಅಂತ ಅಧ್ಯಕ್ಷರ ನೇತೃತ್ವದಲ್ಲಿ ನಡೀತಾ ಇದೆ ಸರ್. ಸರ್, ಪ್ರಮುಖವಾದ ಎಷ್ಟು ಜನಗಳಿಗೆ ಈ ನೇಮಕಾತಿ ಆಗೋ ಸರ್? ಬರೀ ಆಟೋ ಚಾಲಕರಿಗೆ ಮಾತ್ರ ನಿಮ್ ಡಿಮ್ಯಾಂಡ್ ಆಯ್ತು? ಆಟೋ ಟಿಪ್ಪರ್ ಚಾಲಕರು ಕನಿಷ್ಠ 8,000 to 10,000 ಜನ ಇದ್ದಾರೆ ಸರ್. ಈ ಬೆಂಗಳೂರು ನಗರದಲ್ಲಿ ಸ್ವಚ್ಛ ಮಾಡ್ತಕ್ಕಂಥವ್ರು 8,000 to 10,000 ಜನ ಆಟೋ ಟಿಪ್ಪರ್ ಚಾಲಕರು, ಸಹಾಯಕರು ಮತ್ತೆ ಕಾಂಪ್ಯಾಕ್ಟರ್ ಚಾಲಕರು ಸಹಾಯಕರಿದ್ದಾರೆ ಸರ್. ಅವರಿಗೆ ಕೂಡ ಈ 8,000 to 10,000 ಜನಕ್ಕೆ ಕೂಡ ಈ ರಾಜ್ಯ ಸರ್ಕಾರ ಪರಿಗಣಿಸಿ ಅವರಿಗೆ ಕೂಡ ಪರ್ಮನೆಂಟ್ ಆಗ್ಬೇಕನ್ನೋದೇ ನಮ್ಮ ಮೇನ್ ಉದ್ದೇಶ ಆಗಿರ್ತದೆ ಸರ್. ಪೌರ ಕಾರ್ಮಿಕರಿಗೆ ಮಾಡಿ ಆದ್ಮೇಲೆ ಅದು ಅವ್ರಿಗೆ ಕೊಟ್ಟ ಅನುದಾನ ಸಿಗೋದಿಲ್ವಾ ಇವಾಗ? ಯಾವುದೇ ಸಿಗ್ತಾ ಇಲ್ಲ ಸರ್. ನೋಡಿ ಸರ್, ಅವ್ರು ಸತ್ರೆ ಮರಿನ ಪರಿಹಾರಕ್ಕೆ 20,000 ಕೊಡ್ತಾ ಇದಾರೆ. ಮತ್ತೆ ಏನು 10 ಲಕ್ಷ ಮತ್ತೆ 7 ಲಕ್ಷ ಇದೆಲ್ಲ ಸವಲತ್ತುಗಳು ಸಿಗ್ತಾ ಇದೆ ಸರ್. ಈ ಆಟೋ ಟಿಪ್ಪರ್ ಚಾಲಕರಿಗೆ ಯಾವುದೇ ಸವಲತ್ತು ಸಿಗ್ತಾ ಇದೆ ಸರ್. ಈಗ ನಮ್ಮ ತಂಡ ಏನು ಕರ್ನಾಟಕ ರಾಜ್ಯ ಪೌರ ಕಾರ್ಮಿಕ ಸಭಾ ಕರ್ಮಚಾರಿ ವರ್ಕರ್ಸ್ ಇದೆಯೋ ಈ ಯೂನಿಯನ್ 8 ತಿಂಗಳು ಕಳೆದ 8 ತಿಂಗಳಿಂದ ಸರ್ 150 ವಾರ್ಡ್ ಸುತ್ತಿದೀವಿ ಸರ್. 150 ವಾರ್ಡಲ್ಲಿ ಕನಿಷ್ಠ ವೇತನ ಎಲ್ಲಿ ಇಲ್ಲ ಸರ್. 7,000, 8,000, 9,000 ಹಿಂಗೆ ಇಷ್ಟ ಬಂದಂಗೆ ಕಾಂಟ್ರಾಕ್ಟ್ ಅವ್ರು ಇಷ್ಟ ಬಂದಂಗೆ ಕೊಡ್ತಾ ಇದಾರೆ ಸರ್. ಎಲ್ಲಿ ಕೂಡ ಕನಿಷ್ಠ ವೇತನ ಇಲ್ಲ ಸರ್. ಯಾಕಂದ್ರೆ ಈ ಬೆಂಗಳೂರು ನಗರ ಸ್ವಚ್ಛ ಮಾಡ್ತಾ ಇರೋ ಎಲ್ಲೋ ತಂದು ಬಿಸಾಕಿರೋ ಬಟ್ಟೆ ಹಾಕೊಂಡು ಇವತ್ತು ಕೆಲಸ ಮಾಡ್ತಾ ಇದೀವಿ ಸರ್ ನಾವು. ಹಂಗಾಗಿ ತುಂಬಾ ದುರಂತ. ಯಾಕಂತಂದ್ರೆ 1,000 ಜನ ಒಂದು ಕಾರ್ಮಿಕರು ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರೆ ಆ ಕಂಪನಿಯಲ್ಲಿ ಕೆಲಸ ಮಾಡಂತ ಯಜಮಾನ ಅವ್ರಿಗೆ ಏನೇನು ಸವಲತ್ತು ಬೇಕೋ ಅದೆಲ್ಲ ಕೊಟ್ಟಿರ್ತಾರೆ. ಆದ್ರೆ ಈ ಬೆಂಗಳೂರು ನಗರ ಸ್ವಚ್ಛ ಮಾಡ್ತಂತ ಕಾರ್ಮಿಕರಿಗೆ ನಾವು ಇವತ್ತು ಬೀದಿಯಲ್ಲಿ ಇದ್ದೀವಿ ಸರ್. ಯಾವುದೇ ಬೆನಿಫಿಟ್ ನಮಗೆ ಸಿಗ್ತಾ ಇಲ್ಲ ಸರ್. ನಮ್ಮ ಹೆಸರು RM ಸುಬ್ರಾಯ್ ಅಂತ ಸರ್. ನಾನು ಈ ಕರ್ನಾಟಕ ರಾಜ್ಯ ಪೌರ ಕಾರ್ಮಿಕ ಸಭಾ ಕರ್ಮಚಾರಿ ವರ್ಕರ್ಸ್ ಇವರಲ್ಲಿ ಏನು ವರ್ಕಿಂಗ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್. BBMPಯಲ್ಲಿ ಸರಿಸುಮಾರು 30-40 ವರ್ಷಗಳಿಂದ ಈ ಘನತ್ಯಾಜ್ಯ ವಿಲೇವಾರಿ ಮಾಡ್ತಾ ಇರೋ ಸಫಾಯಿ ಕರ್ಮಚಾರಿ ವರ್ಕರ್ಸ್ಗಳಿದ್ದಾರೆ. ಇವ್ರನ್ನ ಇನ್ನೂ ಅತಂತ್ರವಾಗಿ ಮಡಗಿದ್ದಾರೆ. ಸಂವಿಧಾನ ಹೇಳುತ್ತೆ ಇವ್ರನ್ನ ಕಾಯಂ ಪೌರ ಕಾರ್ಮಿಕರಾಗಿ ಮಾಡಬೇಕು ಅಂತ. ಇವರು ಅಗತ್ಯ ಸೇವೆ ಅಡಿಯಲ್ಲಿ ಬರೋದ್ರಿಂದ ಸಿದ್ದರಾಮಯ್ಯ ಸಾಹೇಬರು ಸಹ ಸರ್ಕಾರ 2016ರಲ್ಲಿ ಸಂಪೂರ್ಣ ಗುತ್ತಿಗೆ ಪದ್ಧತಿ ರದ್ದತಿ ಆದೇಶ ಮಾಡಿದೆ. ಆದ್ರೂ ಸಹ ಇಲ್ಲಿವರೆಗೂ ಇವರು ಅಭದ್ರತೆಯಿಂದಾನೇ ಕೂಡಿದ್ದಾರೆ. ಕಾರಣ ಏನು ಬಂದಿರುವ ಸರ್ಕಾರಗಳು ಇವ್ರ ಬಗ್ಗೆ ಒಂಥರ ಉದಾಸೀನತೆ ತೋರಿಸಿ ಈ ಏನು ಪೌರ ಕಾರ್ಮಿಕರಂತ ಈ PKಗಳು ಕೆಲಸ ಮಾಡ್ತಾ ಇದ್ದಾರೆ, ರಸ್ತೆ ಗುಡಿಸೋರು, ಅವ್ರಿಗೆ ಕಾಯಂ ಪ್ರಕ್ರಿಯೆ ನಡೀತಾ ಇದೆ. ಹಾಗೆ ಇವ್ರನ್ನ ಮಧ್ಯದಲ್ಲಿ ಬಿಟ್ಬಿಟ್ಟಿದ್ದಾರೆ ಈ ಆಟೋ ಚಾಲಕರು, ಸಹಾಯಕರು, ಲೋಡರ್ಸ್. ಇವರು ಏನು ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ 1,51,00,000 ಜನಸಂಖ್ಯೆ ಇರುವ ಈ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಸರಿಸುಮಾರು 29 ಲಕ್ಷಕ್ಕೂ ಮೇಲೆ ಕಟ್ಟಡಗಳಿದೆ. ವಾಣಿಜ್ಯ ಕಟ್ಟಡಗಳಾಗಿರ್ಬೋದು, ವಸತಿ ಕಟ್ಟಡಗಳಾಗಿರ್ಬೋದು. ಆ ಕಟ್ಟಡಗಳಿಂದ ಉತ್ಪತ್ತಿಯಾಗುವ ಘನತ್ಯಾಜ್ಯನ ಇವರು ಆಟೋ ಚಾಲಕರು, ಸಹಾಯಕರು, ಲೋಡರ್ಸ್ಗಳು, ಕಾಂಟ್ರಾಕ್ಟರ್ ಚಾಲಕರು ಇವ್ರನ್ನ ಕಸ ಸ್ವೀಕಾರ ಮಾಡಿ ಕಸ ಸಾಗಿಸ್ತಾ ಇದ್ದಾರೆ. ಆದ್ರೆ ಇವ್ರನ್ನ 194% ಇವರು ಘನತ್ಯಾಜ್ಯ ವಿಲೇವಾರಿ ಮಾಡ್ತಾ ಇದ್ದಾರೆ. ಆದ್ರೆ ಇವರಿಗೆ ಅನ್ಯಾಯ ಮಾಡಿ ಮಲತಾಯಿ ಧೋರಣೆ ಮಾಡಿ ಇವ್ರನ್ನ ಇನ್ನೂ ಗುತ್ತಿಗೆ ಪದ್ಧತಿಯಲ್ಲರ ಮಡಗಿ ಈ ಗುತ್ತಿಗೆದಾರನ ಚೆನ್ನಾಗಿ ಬಲಾಢ್ಯರನ್ನ ಆರ್ಥಿಕವಾಗಿ ಮಡಗೋ ತರ ಮಾಡ್ತಾ ಇದ್ದಾರೆ ಸರ್ಕಾರಗಳು. ನಮ್ಮ ಬೇಡಿಕೆ ಏನಂದ್ರೆ ಇವ್ರನ್ನೂ ಸಹ ಅಗತ್ಯ ಸೇವೆಯಲ್ಲಿ ಬರೆಯೋದ್ರಿಂದ ಇವ್ರಿಗೂ ಸಹ ಪೌರ ಕಾರ್ಮಿಕರು PKಗಳಿಗೆ ಏನು ಪ್ರಕ್ರಿಯೆ ನಡೀತಾ ಇದೆ ಅದೇ ರೀತಿ ಇವ್ರನ್ನೂ PK ಡೈರೆಕ್ಟ್ ಪೇಮೆಂಟ್ ಸಿಸ್ಟಮ್ ಅಲ್ಲಿ ತಂದು
ಸ್ಥಳೀಯ ಸಂಸ್ಥೆಯಲ್ಲಿ ವಿಲೀನಗೊಳಿಸಿ ಇವ್ರನ್ನ ಕಾಯಂ ಪೌರ ಕಾರ್ಮಿಕರನ್ನಾಗಿ ಮಾಡಬೇಕು ಅಂತಾನೆ ನಮ್ಮ ಈ ಒಂದು ದಿನದ ಸಾಂಕೇತಿಕ ಧರಣಿ ಸತ್ಯಾಗ್ರಹ. ಆದರೆ ನಾವು ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಕೊಡೋರಲ್ಲ. ಯಾಕಂದ್ರೆ ಇದು ಎಸೆನ್ಷಿಯಲ್ ವರ್ಕ್ ಆಗಿರೋದ್ರಿಂದ ಸಾರ್ವಜನಿಕರು ನಾವೇನಾದ್ರೂ ಮುಷ್ಕರ ಧರಣಿ ಮಾಡಿ 2 ದಿವಸ 3 ದಿವಸ 5 ದಿವಸ ನಾವು ಸ್ಟ್ರೈಕ್ ಮಾಡಿದ್ರೆ ಆ ಕಸ ಅಲ್ಲಿ ಸ್ಟಾಕ್ ಆಗುತ್ತೆ, ರೋಗ ರುಜಿನಗಳು ಬರುತ್ತೆ, ಸಾವು ನೋವುಗಳು ಬರುತ್ತೆ. ಈ ನಮ್ಮ ಕಾರ್ಮಿಕರು ಪ್ರಾಣ ಕಾಪಾಡೋರು ಹೊರತು ಪ್ರಾಣ ತೆಗೋರಲ್ಲ. ಹಾಗಾಗಿ ಕೆಲಸಗಳು ಮುಗಿಸ್ಕೊಂಡು ಬಂದು ಇಲ್ಲಿ ಬಂದಿದ್ದೀವಿ. ನಿನ್ನೆ ಏನು BSMW ಕಂಪನಿ ಇದೆ, ಆ ಕಂಪನಿಯವರು ನಮ್ಮನ್ನ ಕರೆದ್ರು. ಎಲ್ಲ ರೆಡಿ ಇದೆ, ರೆಡಿ ಮಾಡ್ತಾ ಇದ್ದೀವಿ. DK ಶಿವಕುಮಾರ್ ಸಾಹೇಬ್ರ ನೇತೃತ್ವದಲ್ಲಿ ರೆಡಿ ಆಗ್ತಾ ಇದೆ. ಅವ್ರಿಗೇನು ನೀವು ಬೇಡಿಕೆ ಕೊಟ್ಟಿದ್ದೀರಿ ಆ ಬೇಡಿಕೆಗಳ ಈಡೇರಿಸ್ತಾ ಇದ್ದೀವಿ, ಧರಣಿ ವಾಪಸ್ ತಗೊಳ್ಳಿ ಅಂತ ಹೇಳಿದ್ರು. ಆದರೆ ನಾವು ಕಾಲ್ ಮಾಡಿರೋದ್ರಿಂದ ಇದು ಒಂದು ದಿನದ ಸಾಂಕೇತಿಕವಾದ ಧರಣಿ ಸತ್ಯಾಗ್ರಹ. ಇವರಿಗೆ ಸಿಗಬೇಕಾದಂಥ ಸಂವಿಧಾನಾತ್ಮಕ ಸವಲತ್ತುಗಳು ಸಿಗಲಿಲ್ಲ ಅಂದರೆ ನಾವು ಮುಂದಿನ ದಿನಗಳಲ್ಲಿ ಸಾರ್ವಜನಿಕರ ಬೆಂಬಲದೊಂದಿಗೆ ನಾವು ಮುಂದಿನ ದಿನಗಳಲ್ಲಿ ತೀವ್ರತರವಾದ ಉಗ್ರವಾದ ಹೋರಾಟ ಮಾಡ್ತೀವಂತ ಈ ಮಾಧ್ಯಮದ ಮುಖಾಂತರ, ದೃಶ್ಯ ಮಾಧ್ಯಮ ಮುಖಾಂತರ. ನನ್ನ ಹೆಸರು ಎನ್ ನಾಗರಾಜು ಅಂತ, ನಗರ ಜಿಲ್ಲಾಧ್ಯಕ್ಷ. ಇಲ್ಲಿ ನಮ್ಮ KSPS ವರ್ಕರ್ಸ್ ಯೂನಿಯನ್ನ ರಾಜ್ಯಾಧ್ಯಕ್ಷರಾದಂಥ ಗಂಗಾಧರ್ ಸೋಮಗಟ್ ಸರ್ ಇದ್ದಾರೆ, ಪ್ರಧಾನ ಕಾರ್ಯದರ್ಶಿ ಆದಂಥ B ಚಂದ್ರಣ್ಣ ಅವರಿದ್ದಾರೆ, ಗೌರವಾಧ್ಯಕ್ಷರಾದಂಥ N ಶ್ರೀನಿವಾಸ ಮೂರ್ತಿ ಸರ್, ಈಗ ತಾನೇ ಮಾತಾಡಿದಂಥ ನಮ್ಮ ಕಾರ್ಯಾಧ್ಯಕ್ಷರಾದಂಥ RM ಸುಬ್ರಾಯಡ್ ಸರ್ ಇದ್ದಾರೆ, ಮತ್ತೆ ಉಪಾಧ್ಯಕ್ಷರಾದಂಥ ರವಿ ಅವರಿದ್ದಾರೆ, ಜಿಲ್ಲಾ ಕಾರ್ಯದರ್ಶಿ ಆದಂತ ಅಂಜನಪ್ಪ ಅವರಿದ್ದಾರೆ, ನಮ್ಮ ಎಲ್ಲ ಪದಾಧಿಕಾರಿಗಳೆಲ್ಲ ಇದೀವಿ ಹೆಸರಲ್ಲಿ. ಪಾಪ ಈ ಇದು ಸಾಂಕೇತಿಕವಾದ ಧರಣಿ ಸತ್ಯಾಗ್ರಹ ನಿಮಗೆ ಸರ್ಕಾರಕ್ಕೆ, ಪ್ರಜಾಪ್ರತಿನಿಧಿಗಳಿಗೆ ಏನಾದ್ರೂ ಒಂದು ಸಾಮಾಜಿಕ ಕಳಕಳಿ ನಿಮಗೆ ಏನಾದ್ರೂ ಇದ್ರೆ ನೀವು ನೋಡ್ತಾ ಇದ್ದೀರಿ, ರಸ್ತೆಗಳಲ್ಲಿ ಓಡಾಡ್ತಾ ಇರ್ತೀರಿ. ಅವರು ವೇಷಭೂಷಣಗಳು ಈ ಪೇಪರ್ ಆಯೋರಿಗಿಂತ ಕಡೆಯಾಗಿ ಅವರು ಜೀವನ ಸಾಗಿಸ್ತಾ ಇದ್ದಾರೆ. ಅವ್ರ ವೇಷಭೂಷಣಗಳನ್ನು ನೀವು ನೋಡಿರ್ಬೋದು. ಇವ್ರಿಗೆ ನಿಮ್ಗೆ ಏನಾದ್ರೂ ಮಾನವೀಯತೆ ಇದ್ರೆ, ನಿಮಗೆ ಕಳಕಳಿ ಅನ್ನೋದಿದ್ರೆ, ನಾವು ಮನುಷ್ಯರೇ ಅಂತ ನೀವು ಅನಿಸ್ಕೊಂಡ್ರೆ ಇವ್ರನ್ನ DPS ಸಿಸ್ಟಮ್ಗೆ ತಂದು ಕಾಯಂ ಪೌರ ಕಾರ್ಮಿಕರನ್ನಾಗಿ ಮಾಡಬೇಕು. ಇಷ್ಟೇ ನಮ್ಮ ಬೇಡಿಕೆ. ಬೆಂಗಳೂರು ಸ್ವಚ್ಛ ಬೆಂಗಳೂರು, ಸುಂದರ ಬೆಂಗಳೂರು ಆಗ್ಬೇಕಂದ್ರೆ BJP ಪೌರ ಕಾರ್ಮಿಕರು ನೇರ ಮುಖ್ಯ ಪ್ರಮುಖ ಪಾತ್ರ. ಅದರಲ್ಲಿ ಆ ಕಸನ ವಿಲೇವಾರಿಯನ್ನು ಚಾಲಕರಿಗೂ ಪ್ರಮುಖ ಪಾತ್ರ ಈ ನಿಟ್ಟಿನಲ್ಲಿ ಸಂಬಂಧಿಸಿಕೆ. ಓಕೆ ನೋಡಿ, ಇವೆಲ್ಲ ಏನು ನಡೀತಾ ಇದೆ ಅಂದರೆ, ಕ್ಲೀನ್ ಸಿಟಿ, ಗ್ರೀನ್ ಸಿಟಿ, ಸಿಲ್ಕಾನ್ ಸಿಟಿ ಅಂತ ಮಾಡಿದ್ದು ಪೌರ ಕಾರ್ಮಿಕರು. ಇವತ್ತು ದಿನ ಅವರಿಲ್ಲ ಅಂದರೆ ನಿಜವಾಗ್ಲೂ ಬೆಂಗಳೂರು ಹದಗೆಟ್ಟೋಗುತ್ತೆ. ಆದ ಕಾರಣದಿಂದ ಒಬ್ಬ ಡಾಕ್ಟ್ರಿಗಿನ್ನ ಹೆಚ್ಚಿನ ಕೆಲಸ ಮಾಡೋರು ಪೌರ ಕಾರ್ಮಿಕ. ಅವ್ರಿಗೆ ಸುಮ್ಗೆ ಎಲ್ಲಾನು ಸುಳ್ಳು ಮಾಹಿತಿ ಕೊಡೋದು, ರೆಗ್ಯುಲರ್ ಮಾಡ್ತಾ ಇದ್ದೀನಿ, ಅದು ಮಾಡ್ತಾ ಇದ್ದೀನಿ ಅಂತ ಸ್ವಲ್ಪ ಜನ ಕಿಡಿಗೇಡಿಗಳು, ಇವನ್ ನಾನು ಸೇರಿ ಸುಳ್ಳು ಮಾಹಿತಿ ಕೊಟ್ಟು ಅವ್ರಿಗೆ ವಂಚನೆ ಮಾಡ್ತಾ ಇರೋದಾರ, ಅದು ಸತ್ಯ. ನೋಡಿ, ಇವತ್ತು ಈ ಕಾರ್ಯಕ್ರಮ ಇಲ್ಲೇನು ನಡೀತಾ ಇದೆಯೋ, ಈ ಕಾರ್ಯಕ್ರಮಕ್ಕೆ ನಾವು ನಿಜವಾಗ್ಲೂ ಹೇಳ್ಬೇಕಾದ್ರೆ 2020 ಎಲ್ಲ ಈ ಆಟೋ ಡ್ರೈವರ್ಸ್ನ, ಟ್ರಿಪ್ಪರ್ಸ್ನ ಯಾರ್ಯಾರನ್ನ ಕರೆದು ಬಿಟ್ಟು ಆದೇಶನೂ ಮಾಡಿಸಿದ್ದಾಯ್ತು. ನನ್ನ ಹತ್ರ ಪ್ರತಿ ಇದೆ, ಪ್ರತಿ ಇದೆ. ಏನಂತ ಪ್ರತಿ ಆದೇಶ ಆಗಿದೆ ಅದೇ ಅಲ್ಲಿ ನೋಡಿ. ಪೌರ ಕಾರ್ಮಿಕರು ನೇರವಾಗಿ ಯಾರಿಗೆ ಇದು ಮಾಡ್ತಾ ಇದ್ದಾರೆ ಗುಡ್ಸೋರಿಗೆ, ಅವ್ರಿಗೆ ಮಾತ್ರ ರೆಗ್ಯುಲರ್ಸ್ ಆಗ್ತಾ ಇದೆ. ಅದು ಮುಗಿದ ತಕ್ಷಣ ಅವ್ರು ರೆಗ್ಯುಲರ್ ಆದ ತಕ್ಷಣ ಇವ್ರನ್ನ ಅಲ್ಲಿಗೆ ಆ ಪ್ಲೇಸ್ಗೆ ಇವ್ರನ್ನ ಶಿಫ್ಟ್ ಮಾಡಬೇಕು ನೇರ ವೇತನಕ್ಕೆ ಅಂತ ಡಿಮ್ಯಾಂಡ್ ಮಾಡಿ, ಆ ಕಾಪಿ ನನ್ನ ಹತ್ರ ಇದೆ, ಬೇಕಾದರೆ ನಿಮಗೆ ವಾಟ್ಸಪ್ ಮಾಡ್ತೀನಿ. ಇದು 2020 ಆಗಿದೆ. ಬಟ್ ಈ ಅಧಿಕಾರಿಗಳು ಸ್ವಲ್ಪ ಜನ ಏನಿದ್ದಾರೆ, ನಮ್ಮ ಜನಕ್ಕೆ ವಂಚನೆ ಮಾಡಿಕೊಂಡು ಅದನ್ನು ಯೂಟ್ಲೆಸ್ ಮಾಡದೆ ಹಾಳು ಮಾಡಿದ್ದಾರೆ. ಬಟ್ ಇದು ಆಗಿದೆ ಕೆಲಸ. ಬಟ್ ನಮ್ಮಲ್ಲಿ ಏನು ನಡೀತಾ ಇದೆ ಅಂದರೆ, ಹಲವಾರು ಸಂಘಗಳು, ನಾನೊಂದು ಸಂಘ, ನೀವೊಂದು ಸಂಘ, ನೀವೊಂದು ಸಂಘ, ನಾವೊಂದು ಸಂಘ ಅಂತ ಎಲ್ಲ ಸಂಘಗಳು ಒಂದಾಗೋ ಗಂಟ ಈ ಒಂದು ಪ್ರಶ್ನೆ ಆಗೋದೇ ಇಲ್ಲ. ಅಧಿಕಾರಿಗಳಾಗ್ಲಿ, ಮಿನಿಸ್ಟರ್ಸ್ ಆಗಲಿ, ಎಲ್ಲರೂ ನಾನು ಹೇಳ್ತೀನಿ, ಎಲ್ಲ ಬರೀ ಆಶ್ವಾಸನೆ. ಈಗ ಯಾರೋ ಮಿನಿಸ್ಟ್ರು ಬರ್ಬೋದು ಇಲ್ಲಿಗೆ, ನಿಮ್ಗೆಲ್ಲ ನಾನು ಮಾಡ್ತೀನಿ ಅಂತ ಹೇಳೋದು ಸುಳ್ಳು. ನಾವೇನು ಮಾಡಬೇಕು ಅಂತಾರೆ ನೋಡಿ, ಸಂಘ 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 ಅಂತ ಕಟ್ಕೊಂಡು ಇವ್ರನ್ನೆಲ್ಲ ಹಾಳು ಮಾಡೋದಲ್ಲ. ನಾವೆಲ್ಲ ಎಷ್ಟು ಸಂಘ ದಾರಿಯಲ್ಲಿ ಹೋಗೋ ದಾಸಪ್ಪ ಪೌರ್ಕರ್ ಸಪೋರ್ಟ್ ಮಾಡ್ತೀರ ಅಂದರೆ ನಾನು ಓಕೆ. ಬಟ್ ಅಲ್ಲಿ ಪ್ರಾಮಾಣಿಕದಿಂದ ನಡಿಬೇಕು. ಅವ್ರ ಹತ್ರ ದುಡ್ಡುಗಳು ತಗೊಂಡು ಏನ್ರಿ, ನಮ್ಗೆಲ್ಲಾನು ಸಿಗ್ದೇನು. ಈಗ ಒಬ್ಬ ಅನ್ಎಂಪ್ಲಾಯಿ ಲೀಡ್ರು, ಇನ್ನೊಬ್ಬ ಲೀಡ್ರ್ ಅಂದ್ಬಿಟ್ರೆ ಹೆಂಗ್ರಿ? ಸರಿ ಹೋಯ್ತು, ಅವರನ್ನ ನೇರವಾಗಿ ಅವ್ರ ಕಷ್ಟ ಸುಖಕ್ಕೆ ಆಗ್ಬೇಕಲ್ವಾ? ಇದು ನನ್ನ ಗುರಿ.
ಎಷ್ಟು ಸಂಘ BBMP ಅಂತ ಬರ್ತಾರೋ ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಇಲ್ಲೇ ಇದೇ ಪ್ಲೇಸಲ್ಲಿ ನಾವು ಒಂದೆರಡು ದಿನ ನಾವು ಸಿಟಿಯಲ್ಲಿ ಸ್ಟ್ರೈಕ್ ಮಾಡಿಬಿಟ್ರೆ ಇರೋ ಮಿನಿಸ್ಟರ್ಸ್ ಎಲ್ಲ ಓಡಿ ಇಲ್ಲಿ ಬರಬೇಕು. ಇದು ನನ್ನ ವಾದ. ಯಾಕಂದ್ರೆ ಎಲ್ಲಾರನು ಇವನ್ನೆಲ್ಲ ಯಾಮಾರಿಸ್ಕೊಂಡು ಈ ರೀತಿ ಎಲ್ಲ ಅನ್ಯಾಯ ಮಾಡ್ತಾರೆ. ಒಬ್ಬೊಬ್ರು ಅವ್ರ ತಕ್ಕಂಗೆ ಒಬ್ಬೊಬ್ರು ಲಾಸ್ಟ್ ಟೈಮ್ ನೀವು ನೋಡಿದಾಗ ಇನ್ನೊಂದು ಸಂಘ ಮಾಡ್ತು, ಇನ್ನೊಂದು ಸಂಘ ಮತ್ತೊಂದು ಸಂಘ ಮಾಡ್ತು. ಈ ನಮ್ಮ ಸಂಘ ನೋಡಿ ಹೇಳ್ತೀನಿ, ಫೌಂಡೇಶನ್ ದಿ ಬ್ಯಾಂಗ್ಳೂರ್ ಸಿಟಿ ಕಾರ್ಪೊರೇಷನ್ ವರ್ಕರ್ಸ್ ಫೆಡರೇಷನ್ ಇದು BBMPಯಲ್ಲಿ ಫಸ್ಟ್ ಸಂಘ ರಿಜಿಸ್ಟರ್ ಆಗಿರೋದು ಈ ಸಂಘ. ಇವೆಲ್ಲ ಈಗ ಉಟ್ಕೊಂಡು ಬಂದು ಎಲ್ಲರೂ ಹಿಂಗೆ ಮಾಡ್ತಾ ಇದ್ದಾರೆ. ನಾನು ಅವ್ರನ್ನೇನು ತಿರಸ್ಕಾರ ಮಾಡ್ತಾ ಇಲ್ಲ. ಸೇರೋಣ ಒಗ್ಗಟ್ಟಿಂದ. ನೋಡಿ 5 ಇದೆ, ಇದನ್ನ ಸೇರಿದ್ರೆ ಬಲ ಬರುತ್ತೆ, ಈ ಮುಷ್ಟಿಗೆ ಬಲ ಬರುತ್ತೆ. ಈ ಬಲ ಇರಬೇಕು ಅನ್ನೋದು ನನ್ನ ವಾದ. ದಯವಿಟ್ಟು ಎಲ್ಲರ ಒಗ್ಗಟ್ಟಾಗಿ ಸರ್ಕಾರಕ್ಕೆ ಏನ್ ಹೇಳ್ತಾರೆ ಸರ್? ಅಭಿವೃದ್ಧಿ, ನಗರಾಭಿವೃದ್ಧಿ ಸಚಿವರಿಗೆ ನೋಡಿ ಆಲ್ರೆಡಿ ಇದು ಆಗಿದೆ. ಅವ್ರಿಗೆ ನೇರ ವೇತನ ಮಾಡೋದಕ್ಕೆ ಆದೇಶ ಮಾಡ್ಬೇಕು ಅಷ್ಟೇ ನಮ್ಮ ಡಿಮ್ಯಾಂಡ್. ಪರಿಚಯ ಸರ್, ನನ್ನ ಹೆಸರು ಡಾಕ್ಟರ್ ಬಾಬು ಅಂತ, ದಿ ಬ್ಯಾಂಗ್ಳೂರ್ ಸಿಟಿ ಕಾರ್ಪೊರೇಷನ್ ವರ್ಕರ್ಸ್ ಫೆಡರೇಷನ್. ಏಪ್ರಿಲ್ 3ನೇ ತಾರೀಕು ಬೃಹತ್ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ. ತಮ್ಮ ಅನಿಸಿಕೆ ಏನು ಸರ್? ನೋಡಿ ನಾನು ಅದನ್ನೇ ಹೇಳಿದೆ ನಿಮ್ಗೆ, ನಾನೇ ಅನ್ನೋದು ತಪ್ಪು, ನಾವು ಅನ್ಬೇಕು. ನಾನು ಅನ್ನೋದು ತಪ್ಪು ರೀ. ಅವನು ಗುಡ್ಸೋನ್ ಇರ್ಬೋದು, ಅವನು ಮನುಷ್ಯ ತಾನೆ. ನಾವು ಅನ್ಬೇಕ್ರಿ, ನಾನ್ ಮಾಡ್ತೀನಿ ಎಲ್ಲ ಏನೇ ಮಾಡಿದ್ರಿ ನೀವು. ಒಂದೇ ವೇದಿಕೆಗೆ ತಗೋ. ಅದನ್ನೇ ನಾನು ಹೇಳೋದು. ಈಗ ನಾನು ಹೇಳ್ತೀನಿ, ನಾನು ಸುಮಾರು 40 ವರ್ಷದಿಂದ ಲೀಡರ್ ಆಗಿದ್ದೀವಿ, ಮಾಡಿದ್ದೀವಿ. ನನ್ನ ಒಳ್ಳೆತನಗಳು ಹೇಳ್ಕೊಂಡಕ್ಕೆಲ್ಲ ಬರೋದು. ನೋಡೋನೊಬ್ಬ ಕಾಯ್ತಾ ಇರ್ತಾನೆ, ಮಾಡೋರೊಬ್ಬರು ಕಾಯ್ತಾ ಇರ್ತಾರೆ. ಈ ಡಿವೈಡೆಡ್ ಪಾಲಿಸಿ ಈ ಜನಕ್ಕೆ ಯಾಕೆ ಅಂತ ನನ್ನ ಡಿಮ್ಯಾಂಡ್. ಮಿತ್ರರಿಗೆ ಸ್ವಾಗತ. ಇವತ್ತು ಒಂದು ದಿನದ ಸಾಂಕೇತಿಕ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀವಿ. ಕರ್ನಾಟಕ ರಾಜ್ಯ ಪೌರಕಾರ್ಮಿಕ ಮತ್ತು ಸಫಾಯಿ ಕರ್ಮಚಾರಿ ವರ್ಕರ್ಸ್ ಯೂನಿಯನ್ ರಾಜ್ಯದಲ್ಲಿ ಆಟೋ ಟಿಪ್ಪರ್ ಚಾಲಕರು, ಸಹಾಯಕರು, ಕಾಂಪ್ಯಾಕ್ಟರ್ ಚಾಲಕರು, ಸಹಾಯಕರುಗಳಿದ್ದಾರೆ. ಇವರು 100ಕ್ಕೆ 90% ಅಷ್ಟು ಕಸವನ್ನು ಸ್ವಚ್ಛ ಮಾಡುವಂಥ ಕಾರ್ಮಿಕರಾಗಿರ್ತಾರೆ. ರಾಜ್ಯದಲ್ಲಿ ಇವರಿಗೆ ತುಂಬ ಅನ್ಯಾಯ ಆಗಿರ್ತದೆ. ಇವ್ರನ್ನೂ ಕೂಡ DPS ಸಿಸ್ಟಮ್ ತಂದು ಇವ್ರನ್ನ ಸ್ಥಳೀಯ ಸಮಸ್ಯೆಗಳಲ್ಲಿ ವಿಲೀನ ಮಾಡಿಕೊಂಡು ಕಾಯಮಾತಿ ಮಾಡಬೇಕನ್ನೋದೇ ನಮ್ಮ ಉದ್ದೇಶವಾಗಿರ್ತದಂತ ಈ ಮಾಧ್ಯಮ ಮುಖಾಂತರ ತಿಳಿಸ್ತಾ ಇದ್ದೀವಿ. ಬಂಧುಗಳೇ, ಮುಂದಿನ ದಿನಗಳಲ್ಲಿ ಇವ್ರಿಗೆ ಕಾಯಮಾತಿಗೊಳಿಸಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಹೆಚ್ಚಾಗಿ ನಮ್ಮ ಸಾರ್ವಜನಿಕರ ಬೆಂಬಲವನ್ನು ತಗೊಂಡು ಮತ್ತು ನಾಗರಿಕರು ಮತ್ತು ಸಮುದಾಯದ ಮುಖಂಡರುಗಳು, ದಲಿತ ಮುಖಂಡರುಗಳು ಎಲ್ಲರ ಒಟ್ಟೊಟ್ಟಿಗೆ ಅವರು ಬೆಂಬಲವನ್ನು ತಗೊಂಡು ಉಗ್ರವಾದಂಥ ಹೋರಾಟವನ್ನು ರೂಪಿಸ್ತೀವಿ ಅಂತ ಈ ಮಾಧ್ಯಮ ಮುಖಾಂತರ ತಿಳಿಸ್ತಾ ಇದ್ದೀನಿ.